ಅಂಬೇಡ್ಕರ್ ತತ್ವಗಳು ಸಮಾಜಕ್ಕೆ ದಾರಿ. ಶಾಸಕ ಶ್ರೀನಿವಾಸ್ ತರೀಕೆರೆ. ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪುರಸಭೆ ತರೀಕೆರೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ತರೀಕೆರೆ ಇವರ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಅಂಗವಾಗಿ ಶಾಸಕರಾದ ಜಿಎಚ್ ಶ್ರೀನಿವಾಸ್ ಪುಷ್ಪಾರ್ಚನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ಸಾಮಾಜಿಕ ಅಸಮಾನತೆ ವಿರುದ್ಧ ಅಹೋರಾತ್ರಿ ಹೋರಾಟ ನಡೆಸಿದ ಮಹಾನ್ ನಾಯಕರು ಎಂದು ಹೇಳಿದರು. ಶೋಷಿತರು, ದಲಿತರು ಹಾಗೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಅವರು ನೀಡಿದ ಕೊಡುಗೆ ಅಪಾರವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಅವರು ರೂಪಿಸಿದ ಭಾರತೀಯ ಸಂವಿಧಾನವು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕುಗಳನ್ನು ನೀಡುವ ಕ್ರಾಂತಿಕಾರಿ ದಾಖಲೆ ಆಗಿದ್ದು, ವಿಶೇಷವಾಗಿ ದಲಿತರಿಗಾಗಿ ಜಾರಿಗೆ ತಂದ ಮೀಸಲಾತಿ ವ್ಯವಸ್ಥೆ ಅವರ ದೂರದೃಷ್ಟಿಯ ಫಲವಾಗಿದೆ. ಇದರಿಂದ ಶಿಕ್ಷಣ, ಉದ್ಯೋಗ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಹಿಂದುಳಿದ ವರ್ಗಗಳಿಗೆ ಹೆಚ್ಚಿನ ಅವಕಾಶಗಳು ದೊರಕಿವೆ ಎಂದು ಹೇಳಿದರು. ಮೀಸಲಾತಿ ವ್ಯವಸ್ಥೆಯಿಂದ ದಲಿತ ಸಮುದಾಯದವರು ಇಂದು ವಿವಿಧ ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸುತ್ತಿದ್ದು, ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಶಕ್ತರಾಗುತ್ತಿದ್ದಾರೆ. ಇದು ಡಾಕ್ಟರ್ ಅಂಬೇಡ್ಕರ್ ಅವರ ಕನಸಿನ ಸಮಾನ ಸಮಾಜ ನಿರ್ಮಾಣದತ್ತ ಮಹತ್ವದ ಹೆಜ್ಜೆಯಾಗಿದೆ ಎಂದರು. ಡಾಕ್ಟರ್ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾನತೆ ಮತ್ತು ನಾಯಕತ್ವಗಳನ್ನು ಕಾಪಾಡಿಕೊಳ್ಳಬೇಕು ಎಂದು ಅವರು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ನಟೇಶ್, ತಹಶೀಲ್ದಾರ್ ರಶ್ಮಿ, ಡಿವೈಎಸ್ಪಿ ಪರಶುರಾಮಪ್ಪ, ಸಿಪಿಐ ರಾಮಚಂದ್ರ ನಾಯಕ್, ಸಮಾಜ ಕಲ್ಯಾಣಾಧಿಕಾರಿ ಮಂಜುನಾಥ್, ದಲಿತ ಸಂಘಟನೆ ಅಧ್ಯಕ್ಷ ಎನ್ ವೆಂಕಟೇಶ್ ಸ್ವಾಮಿ ಹಾಗೂ ಮುಖಂಡರು, ಬಂಜಾರ ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಪ್ರದೀಪ್ ಹೆಚ್ಚಿ, ಎನ್ಕೆಎಸ್ ಟಿವಿ 4 ತರೀಕೆರೆ. ತಾಲೂಕು ಆಡಳಿತದಿಂದ ವತಿಯಿಂದ ಇವತ್ತು ಅಂಬೇಡ್ಕರ್ ಜಯಂತಿ ಒಂದು ಕಾರ್ಯಕ್ರಮ ನಮ್ಮ ಉಪವಿಭಾಗ ಅಧಿಕಾರಿಗಳಾದ ಎ.ಸಿ. ಮತ್ತು ತಹಶೀಲ್ದಾರ್ ರಶ್ಮಿ ಅವರೇ ಮತ್ತು ಎಲ್ಲ ಅಧಿಕಾರಿ ಮಿತ್ರರೇ ಇಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಹುಟ್ಟಿದ ದಿನವನ್ನು ಇವತ್ತು ದೇಶಾದ್ಯಂತ ಆಚರಿಸುತ್ತಿದ್ದೇವೆ. ಅವರು ಮೊದಲಿನಿಂದಲೂ ಕೂಡ ಜಾತಿ ಅಸಮಾನತೆ, ಅನ್ಟಚಬಿಲಿಟಿ ಬಗ್ಗೆ ಹೋರಾಟ ಮಾಡ್ಕೊಂಡು ಬಂದಿದ್ರು. ಪ್ರಥಮ ಅವರು ಕಾನೂನು ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ರು. ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನದ ಪಿತಾಮಹ ಯಾರಪ್ಪ ಅಂತಂದರೆ ಅದು ಅಂಬೇಡ್ಕರ್ ಅವರು. ಅವರು ಎಲ್ಲ ಕಷ್ಟಗಳನ್ನು ಸ್ವತಃ ಅನುಭವಿಸಿದ್ರು ಅಂಬೇಡ್ಕರ್ ಅವರು. ಅವ್ರು ರಸ್ತೆಯಲ್ಲಿ ಓಡಾಡಕ್ಕೆ ಬಿಡ್ತಿರಲಿಲ್ಲ, ಕುಡಿಯೋಕ್ಕೆ ನೀರು ಕೊಡ್ತಿರಲಿಲ್ಲ. ತುಂಬ ಅವತ್ತು ಈಗಿರೋದು ಅವತ್ತು ಭಾರಿ ಅಸಮಾನತೆ, ಎದುರಿಗೆ ಬರೋಂಗಿರಲಿಲ್ಲ, ಆ ಕಡೆ ನೀರು ಕುಡಿಯೋಂಗಿರಲಿಲ್ಲ, ಬಾವಿ ನೀರು ಕುಡಿಯೋಂಗಿರಲಿಲ್ಲ, ಓದಂಗಿರಲಿಲ್ಲ, ಅವರು ಓದಂಗಿರಲಿಲ್ಲ, ಜಮೀನು ಮಾಡೋಂಗಿರಲಿಲ್ಲ. ಆ ರೀತಿಯಾದ ಕಟ್ಟುಪಾಡುಗಳನ್ನ ಅವ್ರು ಓದಲೇಬಾರ್ದು, ಅವ್ರು ಜಮೀನೇ ಇರಬಾರ್ದು, ಆ ರೀತಿಯೆಲ್ಲ ಒಂದು ವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿದರು ಸಮಾಜದಲ್ಲಿ. ಅವೆಲ್ಲವನ್ನು ಅರ್ಥವರಿಗೆ ಕಷ್ಟ ಏನಂತ ಗೊತ್ತಾಗುತ್ತೆ. ಬೇರೆಯವ್ರು ಕೇಳಿದ್ದಕ್ಕೆ ಓದೋದಕ್ಕಿಂತ ಯಾರು ಅದನ್ನು ಅನುಭವಿಸಿದ್ದಾರೆ ಅವ್ರಿಗೆ ಹೆಚ್ಚಿನ ಅರಿವಾಗ್ತದೆ. ಇವತ್ತು ಬಸವಣ್ಣವರು, ಅಂಬೇಡ್ಕರ್ ಅವರು, ಬುದ್ಧ ಇವರೆಲ್ಲರೂ ಕೂಡ ಒಂದು ಸಾಲಿಸ್ತಾರೆ. ಇವೆಲ್ಲ ಅಸಮಾನತೆ ಹೋಗಬೇಕು ಅಂತಂದರು. ಸಮಾನತೆ ಇರಬೇಕು, ಸಮಾಜದಲ್ಲಿ ಎಲ್ಲರೂ ಸರಿಸಮಾನಾಗಿರಬೇಕು ಅನ್ನತಕ್ಕಂಥದ್ದೇ ಈ ಸಂವಿಧಾನ ಈ ಬರೆದು ಇವತ್ತು ಹೆಚ್ಚಿನ ರಿಸರ್ವೇಷನ್ಸ್ ಎಲ್ಲ ಕೊಡ್ತಕ್ಕಂಥದ್ದು ಅವ್ರದ್ದು ಮೇಲೆತ್ತಲಿಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಬಂದಿದೆ. ದುರದೃಷ್ಟವಶಾತ್ ಇನ್ನೂ ಈಗಲೂ ಕೂಡ ಹಳ್ಳಿಗಳಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇರ್ಬೋದು, ಒಳಗೆ ಬರೋದಿಲ್ಲ. ಅವ್ರು ಅಲ್ಲೇ ನಿಂತ್ಕೊಂಡು ಅಭ್ಯಾಸ, ಇವರು ಕರೆಯೋದು ಇಲ್ಲ. ನನಗೆ ತುಂಬ ಬೇಜಾರಾಗ್ತಕ್ಕಂಥ ವಿಚಾರ. ಕೆಲವು ಟೈಮ್ ನಾನು ಕಾರ್ಯಕ್ರಮದಲ್ಲಿ ಒಳ ಬಿಡ್ಕೊಳ್ಳಿಕ್ಕೆ ನಾನು ಹೊರ ಬಂದಿರೋ ಪ್ರಸಂಗನೂ ಇದೆ. ನಾನು ಬರೋದಿಲ್ಲ, ಬಿಡಿದ್ದೆ ಕನೆಕ್ಟ್ ಆಗ್ಬೋದು, ಒಂದು ಸಮುದಾಯ ಬಂದು ಒಳ್ಳೆ ಬಿಟ್ಕೊಂಡಿರ್ತಿಲ್ಲ. ಇದೆಲ್ಲವೂ ಕೂಡ ಆಗ್ತಾ ಇದೆ. ಅದು ಇವತ್ತು ಸಮಾನತೆ ಬರಬೇಕು ಅಂದರೆ ಅವರು ಎಲ್ಲ ರೀತಿಯಲ್ಲೂ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾರು ದಲಿತರು ಅವರೆಲ್ಲರೂ ಸಮಾನತೆ ಬರಬೇಕು ಅಂದರೆ ಅವರೆಲ್ಲರೂ ಕೂಡ ಎಲ್ಲ ರೀತಿಯಿಂದ ಸರಿಸಮಾನವಾಗಿರಬೇಕು. ಇತ್ತೀಚೆಗೆ ಅನೇಕ ರಿಸರ್ವೇಷನ್ ಇದೆ. ಇವತ್ತು ತರೀಕೆರೆಯಲ್ಲಿ, ಪುರಸಭೆಯಲ್ಲಿ ಒಬ್ಬ
SC ಅವರು ಅಧ್ಯಕ್ಷರಾಗಿದ್ದಾರೆ, ಹಿಂದೆ SC ಗಳು ಅಧ್ಯಕ್ಷರಾಗಿದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ ಸಂವಿಧಾನ. ಅವರು ರಿಸರ್ವೇಷನ್ ಕೊಟ್ಟಿದ್ದು ಉಪಯುಕ್ತವಾಗಿ ಇವತ್ತು ಆಗ್ತಾ ಇದೆ. ಅದೇ ರೀತಿ ತುಂಬಾ ಜನ ಅಧಿಕಾರಿಗಳು ಕೂಡ ಕೆಲಸ ತಗೊಳ್ಳೋದು ಅವ್ರು ರಿಸರ್ವೇಷನ್ ಮೇಲೆ ತಗೊಳ್ತಾರೆ. ಎಲ್ಲರ ಮುಂದೆ ಅವ್ರು ಫೈಟ್ ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ಅವರಿಗೆ ಜನರೇಷನ್ ಇಂದ ಒಂದು ಹೆಚ್ಚಿನ ಜ್ಞಾನ ಇರ್ತದೆ, ಅವ್ರು ಬೇಗ ಗ್ರಹಿಸ್ಕೊಳ್ತಾರೆ. ಇವರಿಗೆ ಆದ ರಿಸರ್ವೇಷನ್ ಕೊಡೋದ್ರಿಂದ ಅದು ಇವತ್ತು ಎಲ್ಲ ಅಧಿಕಾರಿಗಳು ಆಗಲಿಕ್ಕೆ ಸಾಧ್ಯ ಆಗಿಲ್ಲ, ಅಧಿಕಾರಿಗಳು ಆಗಕ್ಕೆ ಆಗ್ತಿರಲಿಲ್ಲ ಅವರು. ಅದರಿಂದ ಅಂಬೇಡ್ಕರ್ ಅವರು ನಿಜವೂ ಕೂಡ ಒಬ್ಬ ಮಹಾನ್ ವ್ಯಕ್ತಿ. ಅವರು ಇವತ್ತು ಜನ್ಮ ತಾಳಿ ಇದ್ದಾರೆ. ನಮ್ಮ ದೇಶಕ್ಕೋಸ್ಕರ ಅವರು ಎಲ್ಲ ತ್ಯಾಗವನ್ನು ಮಾಡಿದ್ರು. ಅವರಿಗೆ ನಾವು ನೆನೆಸ್ಕೊಂಡು ಅವ್ರಿಗೆ ಗೌರವ ಅರ್ಪಿಸೋದು ನಮ್ಮೆಲ್ಲರ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಅವರಿಗೆ ನಮನಗಳನ್ನು ಹೇಳ್ತಾ, ಮತ್ತೊಂದು ಅಜ್ಜಂಪುರದಲ್ಲಿ ನಾವು ಇವತ್ತು ಇಲ್ಲಿ ಪುತ್ಥಳಿ ಇದೆ, ಅಜ್ಜಂಪುರದಲ್ಲಿ ಪುತ್ಥಳಿ ಇಲ್ಲ, ಅಲ್ಲಿ ಇವತ್ತು ಅನೌನ್ಸ್ ಮಾಡ್ತಾ ಇದ್ದೀವಿ. ಅಲ್ಲೂ ಕೂಡ ನಾವು ಅಂಬೇಡ್ಕರ್ ಪ್ರತಿಮೆಯನ್ನು ಅಜ್ಜಂಪುರದಲ್ಲಿ ಮಾಡ್ತೀವಿ. ಅಲ್ಲಿಯ ಜನರ ಎಲ್ಲ ಅಭಿಪ್ರಾಯ ತಿಳ್ಕೊಂಡು ಎಲ್ಲಿ ಮಾಡಬೇಕು ಅನ್ನೋದಕ್ಕಂತ ಕೇಳಿಬಿಟ್ಟು ಅಲ್ಲೇ ಮಾಡ್ತೀವಿ ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಇಲ್ಲಿಂದ ದಯವಿಟ್ಟು ಎಲ್ಲರೂ ಕೂಡ ಅಂಬೇಡ್ಕರ್ ಭವನಕ್ಕೆ ಹೋಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಿ. ನಾನು ಅಜ್ಜಂಪುರಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ. ಮುಂದಿನ ವರ್ಷ ಇಲ್ಲಿ ಒಂದು ಅಲ್ಲರ್ಸಿ ಮಾಡ್ತಾ ಇದ್ದೀನಿ. ಅದರಿಂದ ಈ ವರ್ಷ ಅಜ್ಜಂಪುರದಲ್ಲಿ ಮೆರವಣಿಗೆ ಎಲ್ಲ ಇಟ್ಕೊಂಡಿದ್ದಾರೆ, ಸ್ವಲ್ಪ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಯಾರೂ ಕೂಡ ಅನ್ಯತೆ ಭಾವಿಸಬೇಡಿ ಅಂತ ಹೇಳ್ತಾ ನಾನು ಜೈ ಭೀಮ್.